ಇವತ್ತು ಕಾಂಗ್ರೆಸ್ನವರು LICಯನ್ನು ಅದಾನಿಗೆ ಮಾರ್ಬಿಟ್ರು ಅಂತ ಬಬ್ಬೆ ಹೊಡಿತಾರಲ್ವಾ. ಆದರೆ LICಯನ್ನು ಮೊದಲನೇ ಬಾರಿಗೆ ಮುಳುಗಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು ಕಾಂಗ್ರೆಸ್ನವರೇ. ನಮ್ಮ ದೇಶದಲ್ಲಿ ಸ್ಕ್ಯಾಮ್ಗಳಿಗೇನು ಬರವಿಲ್ಲ. ಸ್ವತಂತ್ರ ಭಾರತದಲ್ಲಿ ಮೊದಲನೇ ಸ್ಕ್ಯಾಮ್ ಯಾವುದು ಗೊತ್ತಾ? ಬನ್ನಿ ಅದ್ರ ಬಗ್ಗೆ ಹೇಳ್ತೀನಿ. ಪಾರ್ಲಿಮೆಂಟ್ನಲ್ಲಿ ಒಬ್ಬ MP ಎದ್ದು ನಿಂತು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಒಟ್ಟು 45 ನಿಮಿಷಗಳ ಕಾಲ ಒಂದ್ರ ಮೇಲೊಂದರಂತೆ ಅವರು ಮಾಡಿದಂತಹ ಆರೋಪಗಳು ಇಡೀ ಸರ್ಕಾರವನ್ನು ನಡುಗಿಸ್ಬಿಟ್ಟಿದ್ವು. ಯಾಕೆಂದರೆ ಅಲ್ಲೊಂದು ದೊಡ್ಡ ಸ್ಕ್ಯಾಮ್ ಬಯಲಾಗಿತ್ತು. LIC ಅಂದರೆ ಟೆಕ್ನಿಕಲ್ ಆಗಿ ಹೇಳಬೇಕು ಅಂತಂದರೆ ಸ್ವತಃ ಸರ್ಕಾರನೇ ಪಾಲಿಸಿದಾರರ 1.26 ಕೋಟಿ ರೂಪಾಯಿಗಳನ್ನು ಅಂದರೆ ಪಬ್ಲಿಕ್ ಹಣವನ್ನು ಹರಿದಾಸ್ ಮುಂದ್ರಾ ಅನ್ನೋ ಒಬ್ಬ ಬಿಸ್ನೆಸ್ ಮ್ಯಾನ್ನ ನಷ್ಟದಲ್ಲಿದ್ದಂತಹ ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತು. ಮಿಡಲ್ ಕ್ಲಾಸ್ ಕುಟುಂಬಗಳಿಗೆ ಸೇರಿದಂತಹ ದುಡ್ಡನ್ನು ಒಬ್ಬ ರಾಜಕಾರಣಿಯ ಫ್ರೆಂಡನ್ನು ಉಳಿಸೋದಕ್ಕೆ ಯೂಸ್ ಮಾಡಲಾಯಿತು. ಸರ್ಕಾರದ ಮುಂದೆ ಆ್ಯಕ್ಷನ್ ತಗೊಳ್ಳೋದನ್ನು ಬಿಟ್ಟು ಬೇರೆ ದಾರಿನೇ ಇರಲಿಲ್ಲ. ಇದ್ರ ವಿಚಾರಣೆ ನ್ಯಾಷನಲ್ ನ್ಯೂಸ್ ಆಯಿತು. ಮತ್ತು ಅದರಲ್ಲಿ ಹೊರಬಿದ್ದಂತಹ ಸತ್ಯಗಳು ನಿಜಕ್ಕೂ ಶಾಕಿಂಗ್ ಆಗಿದ್ವು. ಕೊನೆ ಎಲ್ಲಿ ಬಂದು ನಿಂತ್ಕೋತು ಗೊತ್ತಾ? ಆಗಿನ ಹಣಕಾಸು ಸಚಿವ ಆಗಿದ್ದಂತಹ TT ಕೃಷ್ಣಮಾಚಾರಿ ಅವರು ರಾಜೀನಾಮೆ ಕೊಡಬೇಕಾಗಿ ಬಂತು. ಅಂದಂಗೆ ಈ ಕೃಷ್ಣಮಾಚಾರಿ ಇದ್ದಾರಲ್ಲ, ಅವರು ನೆಹರೂರವರ ಬಲಗೈ ಬಂಟ ಅಂತಲೇ ಕರೆಸ್ಕೋತಿದ್ರು. ಇಂಥದ್ದೊಂದು ರಾಜೀನಾಮೆ ಆ ಕಾಲಕ್ಕೆ ಮೊಟ್ಟ ಮೊದಲನೇ ರಾಜೀನಾಮೆ ಆಗಿತ್ತು. ಆದರೆ ಇಲ್ಲಿ ಅತಿ ದೊಡ್ಡ ವಿಚಾರ ರಾಜೀನಾಮೆ ಅಷ್ಟೇ ಆಗಿರಲಿಲ್ಲ. ಬದಲಾಗಿ ಆ ಸ್ಕ್ಯಾಮನ್ನು ಬಯಲುಗೆಳೆದಂತಹ ಆ ವ್ಯಕ್ತಿ ಆಗಿದ್ದ. ಪಾರ್ಲಿಮೆಂಟ್ನಲ್ಲಿ ನಿಂತ್ಕೊಂಡು ಆಡಳಿತ ಪಕ್ಷವನ್ನು ಪ್ರಶ್ನೆ ಮಾಡಿದಂತಹ ಆ ಯಂಗ್ MP ವಿರೋಧ ಪಕ್ಷದವನಾಗಿರಲಿಲ್ಲ. ಅವರು ಅದೇ ಆಡಳಿತ ಪಕ್ಷಕ್ಕೆ ಸೇರಿದವರು. ಅಷ್ಟೇ ಯಾಕೆ, ಅವರು ಸ್ವತಃ ಆ ರಾಜಕೀಯ ಕುಟುಂಬಕ್ಕೆ ಸೇರಿದವರು. ಅಂದರೆ ಭಾರತದ ಮೊಟ್ಟ ಮೊದಲ ಸ್ಕ್ಯಾಮನ್ನು ಎಕ್ಸ್ಪೋಸ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ನೆಹರೂರವರ ಅಳಿಯ ಫಿರೋಜ್ ಗಾಂಧಿ. ಬಹುಶಃ ಇದೇ ಕಾರಣಕ್ಕೆ ಈ ಕತೆ ಇಷ್ಟೊಂದು ಎಕ್ಸ್ಟ್ರಾಆರ್ಡಿನರಿ ಅನಿಸುತ್ತೆ. ಪ್ರಜಾಪ್ರಭುತ್ವದ ಬ್ಯೂಟಿ ಅಂದ್ರಿದೆ ಅಲ್ವಾ, ಅದು ಏನೇ ಆದರೂ ಕೂಡ ಪ್ರಜಾಪ್ರಭುತ್ವ ಅದು ತನ್ನನ್ನು ತಾನು ಉಳಿಸ್ಕೊಳ್ಳೋದಕ್ಕೆ ಒಂದು ದಾರಿಯನ್ನು ಹುಡ್ಕೊಂಡ್ಬಿಡುತ್ತೆ. ಇತಿಹಾಸದಲ್ಲಿ ನಡೆದಂತಹ ಇಂಥ ಘಟನೆಗಳನ್ನು ನಿಮ್ಮ ಮುಂದೆ ತರೋದು ನನ್ನ ಕೆಲಸ. ಈ ಸ್ಕ್ಯಾಮು ಮುಂದೆ ನಡೆದಂತಹ ಎಲ್ಲ ಸ್ಕ್ಯಾಮ್ಗಳಿಗೂ ದಾರಿ ಮಾಡಿಕೊಡ್ತು ಅಂತ ನನಗನ್ಸುತ್ತೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಕಮೆಂಟ್ ಮಾಡಿ ಹೇಳಿ. ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ.